ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 9 ಅಥವಾ ಪ್ರಶ್ನೆ ಅಂದ್ರೆ 9ನೇ ಪ್ರಶ್ನೆಗೆ ನಿಮಗೆ ಚಾಯ್ಸ್ ಇರುತ್ತೆ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಸಮೀಪ ದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಸಮೀಪ ದೃಷ್ಟಿ ಎಂದರೇನು? ಹಾಗಿದ್ರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿ ಎನ್ನುವರು. ನಿಮ್ಮ ಸ್ಕೂಲಲ್ಲೇ ನೀವು ನೋಡಿರ್ಬೋದು, ನಿಮ್ಮ ಫ್ರೆಂಡ್ ಅಥವಾ ಯಾರಾದ್ರೂ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ, ಅವರು ಸಮೀಪದ ವಸ್ತುಗಳನ್ನು ಪುಸ್ತಕವನ್ನ ಹಿಡ್ಕೊಂಡಾಗ ನೀಟಾಗಿ ಓದ್ತಾರೆ. ಅದೇ ಲಾಸ್ಟ್ ಬೆಂಚ್ ಅಲ್ಲಿ ಕೂರಿಸಿದ್ರೆ ಅವರಿಗೆ ಬೋರ್ಡ್ ಮೇಲೆ ಬರೆದಿದ್ದು ಸರಿಯಾಗಿ ಕಾಣಿಸದೇ ಇರಬಹುದು. ಇಲ್ಲಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿ ಎನ್ನುವರು. ಹಾಗಿದ್ರೆ ಈ ದೋಷಕ್ಕೆ ಕಾರಣಗಳೇನು? ಇಲ್ಲಿ ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಈ ಕಣ್ಣಿನ ಮಸೂರ ಏನಿದೆ, ಇದರ ವಕ್ರತೆ ಜಾಸ್ತಿ ಆಗಿದ್ರೆ ಬೆಳಕು ರೆಟಿನಾದ್ಕಿಂತ ಮುಂಭಾಗದಲ್ಲೇ ಸಂಧಿಸಿ ಬಿಡ್ತದೆ. ಆ ಕಾರಣಕ್ಕಾಗಿ ರೆಟಿನಾದ ಮೇಲೆ ಬೆಳಕು ಬೀಳದೆ ಇರೋದ್ರಿಂದ ಪ್ರತಿಬಿಂಬ ಕಣ್ಣಿನ ಮೇಲೆ ಬಿದ್ದಿರೋದಿಲ್ಲ. ಆ ಕಾರಣಕ್ಕಾಗಿ ಅದನ್ನ ನರಕೋಶಗಳು ಕಣ್ಣಿನ ಮೇಲೆ ಬಿದ್ದಿರೋದಿಲ್ಲ ಅನ್ನೋದ್ಕಿಂತ ನರಕೋಶಗಳು ಅವುಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಯಾಕೆಂದ್ರೆ ಅವು ರೆಟಿನಾದ್ಕಿಂತ ಮುಂಭಾಗದಲ್ಲಿ ಬಿದ್ದಿರುತ್ತೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆಯ ಕಾರಣದಿಂದ. ಹಾಗೆ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇಲ್ಲಿ ನೋಡಿ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರುವಂತಹ, ಇಲ್ಲಿ ಬಂದ ಬೆಳಕಿನ ಕಿರಣ ಇಲ್ಲಿ ಬೀಳ್ಬೇಕಿತ್ತು ಅಂತ ಇಟ್ಕೊಳ್ಳೋಣ. ಈಗ ಕಣ್ಣಿಗುಡ್ಡೆ ಉದ್ದ ಆಗ್ಬಿಟ್ಟಿದೆ, ರೆಟಿನಾದ ಮೇಲೆ ಬೀಳುವಂತದ್ದು ಅದ್ರಗಿಂತ ಮೊದಲೇ ಬೀಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಸಮೀಪ ದೃಷ್ಟಿ ಉಂಟಾಗುತ್ತದೆ. ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ನಿಮ್ನ ಮಸೂರದ ಸಹಾಯದಿಂದ, ಸೂಕ್ತ ಸಾಮರ್ಥ್ಯವನ್ನು ಹೊಂದಿರುವಂತಹ ನಿಮ್ನ ಮಸೂರದ ಸಹಾಯ ಈ ದೋಷವನ್ನು ನಿವಾರಿಸಬಹುದು. ಇದು ಸಮೀಪ ದೃಷ್ಟಿಯ ಕುರಿತಾಗಿ. ಹೇಗೆ ಸಮೀಪ ದೃಷ್ಟಿ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಅದೇ ರೀತಿ ಅದನ್ನ ಈ ದೋಷವನ್ನ ಹೇಗೆ ನಿವಾರಿಸಬಹುದು ಎನ್ನುವುದಕ್ಕೆ ಉತ್ತರವಾಗಿರುತ್ತೆ. ಥ್ಯಾಂಕ್ ಯು.